ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತೊಂದು ಒಂದು ಸಣ್ಣ ಪೇಂಟಿಂಗ್ ತೊಗೊಬಂದಿದ್ದೀನಿ. ಸೊ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಸೌಜನ್ಯ ಕೇಸ್ದಿದು. ಸೊ ಸೌಜನ್ಯ ಕೇಸ್ಗೆ ಒಂದು ಸಣ್ಣ ಪೇಂಟಿಂಗ್ ಮುಖಾಂತರ ನಾನೊಂದು ಸಣ್ಣ ಟ್ರಿಬ್ಯೂಟ್ ಕೊಡ್ತಾಯಿದ್ದೀನಿ. ಇದು ನಮ್ಮ ಗಿರೀಶ್ ಸರ್ ಆಗಿರ್ಬೋದು, ಮತ್ತು ಸಮೀರ್ ಅವರು, ಮಹೇಶ್ ಶೆಟ್ಟಿಯವರು ಓಡಾಡ್ತಿರೋವಂತಹ ಕೇಸ್ಗೆ ಒಂದು ಸಣ್ಣ ಟ್ರಿಬ್ಯೂಟ್ ಅನ್ಬೋದು. ಅವ್ರಿಗೆ ನಮ್ಮೆಲ್ಲರ ಸಪೋರ್ಟು ಸಹಕಾರ ಅವ್ರಿಗಿರಲೇಬೇಕು. ಯಾಕಂದರೆ ಅವರು ಹೋರಾಡ್ತಿರೋವಂಥ ಕೇಸು ಸಣ್ಣ ಪುಟ್ಟ ಕೇಸಲ್ಲ, ತುಂಬ ದೊಡ್ಡ ಕೇಸು. ಅಧರ್ಮ ದಣಿಗಳ ವಿರುದ್ಧ ಅವರು ಸಿಡಿದೆದ್ದಿದ್ದಾರೆ. ಮತ್ತು ಒಂದು ಸೌಜನ್ಯ ಅನ್ನೋ ಒಂದು ಹೆಣ್ಣು ಮಗುಗೆ ನ್ಯಾಯ ಕೊಡಿಸಲು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ನಾವೆಲ್ಲರೂ ಸಹ ಅವ್ರಿಗೆ ಸಹಕಾರ ಕೊಡಲೇಬೇಕು. ಆಲ್ ಯೂಟ್ಯೂಬರ್ಸ್, ಕ್ರಿಯೇಟರ್ಸ್ಗಳು ಸಹ. ಯಾಕೆಂದರೆ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಕೇಸ್ನ ತುಂಬ ಹಾಳು ಮಾಡಿದ್ದಾರೆ. ಆಗಿನ ಅಲ್ಲಿದ್ದಂತಹ ಪೊಲೀಸ್ ಅಧಿಕಾರಿಗಳು ಅಧರ್ಮಿಗಳಿಗೆ ಸಪೋರ್ಟ್ ಮಾಡಿಕೊಂಡು ಆ ಹೆಣ್ಮಗುಗೆ 13 ವರ್ಷಗಳು ಕಳೆದರೂ ಸಹ ಇನ್ನೂ ಸಹ ಹೆಣ್ಮಗುಗೆ ನ್ಯಾಯ ಸಿಕ್ಕಿಲ್ಲ. ಆ ತಾಯಿ ಸಹ ಇವತ್ತಿಗೂ ಸಹ ಕಣ್ಣೀರು ಹಾಕ್ತಾ ಇದ್ದಾರೆ. ಸೊ ಅದಕ್ಕೆ ನಾವೆಲ್ಲರೂ ಸಹ ಅವರು ಹೋರಾಟಕ್ಕೆ ಒಂದು ಸಹಕಾರವಾಗಿರಬೇಕು. ಸೊ ಬನ್ನಿ ಫ್ರೆಂಡ್ಸ್, ಈ ಕ್ಷೇತ್ರ ಹೇಗೆ ಬಂತು ಮತ್ತು ಇದ್ರದ್ದೊಂದು ಸಣ್ಣ ಪರಿಚಯ ಮಾಡ್ಕೊಳ್ಳೋಣ. ಈ ಕ್ಷೇತ್ರದ ಹೆಸರು ಬಂದು, ಮೂಲ ಹೆಸರು ಕುಡುಮ ಅಂತ. ಇದು ಈಗಿನ ಧರ್ಮಸ್ಥಳ. ಈ ಕ್ಷೇತ್ರ ಇರೋದು ದಕ್ಷಿಣ ಕನ್ನಡ ಜಿಲ್ಲೆ ಮಲೆನಾಡು ಪ್ರದೇಶದ ಬೆಳ್ತಂಗಡಿ ತಾಲೂಕಿನಲ್ಲಿದೆ. ಇದು ನೇತ್ರಾವತಿ ದಂಡೆಯಲ್ಲಿರುವಂತಹ ಒಂದು ಹಿಂದೂ ದೇವಸ್ಥಾನವಾಗಿರುತ್ತೆ. ನನ್ನಾಡಿ ಬೀರು, ಬೀರಮಂಡಲ ಪಗಡೆ ಮತ್ತು ಅವರ ಧರ್ಮಪತ್ನಿ ಅಮ್ಮು ದೇವಿ ಎಂಬ ದಂಪತಿಗಳಿಗೆ ವಾಸವಿದ್ದ ಮನೆಗೆ 4 ದೇವತೆಗಳು ಬರ್ತವೆ, ಧರ್ಮ ದೇವತೆಗಳು ಬರ್ತಾರೆ. ಕುದುರೆ ಮತ್ತು ಆನೆಗಳ ಮೇಲೆ ಆ ಧರ್ಮ ದೇವತೆಗಳು ಬಂದಿರ್ತಾರೆ. ಅವರ ಹೆಸರು ಹೀಗಿರುತ್ತೆ: ಕಾಲರಾಹು, ಕಲ್ಕೈ, ಕುಮಾರಸ್ವಾಮಿ, ಕನ್ಯಾಕುಮಾರಿ ಅನ್ನೋ 4 ಧರ್ಮ ದೇವತೆಗಳು ಬಂದು ಇವರಿಂದ ಸೇವೆ ಪಡೆಯುತ್ತಾರೆ. ಮತ್ತು ಅವರು ಹೇಳ್ತಾರೆ, ನಾವು ಇಲ್ಲೇ ನೆಲೆಸ್ತೀವಿ ನಮಗಿಲ್ಲೊಂದು ದೇವಸ್ಥಾನ ಮಾಡಿ ಅಂತ. ಸೊ ಅದರಂತೆಯೇ ಈ ದಂಪತಿಗಳು ಅಲ್ಲಿ ಆ 4 ಧರ್ಮ ದೇವತೆಗಳಿಗೆ ದೇವಸ್ಥಾನವನ್ನು ಮಾಡ್ತಾರೆ. ದೇವಸ್ಥಾನ ಎಲ್ಲ ಮಾಡಿದ್ಮೇಲೆ, ಇಲ್ಲಿ ನಿರ್ಮಾಣವಾದ ಮೇಲೆ ಇಲ್ಲಿ ಒಂದು ಶಿವಲಿಂಗನ ಸ್ಥಾಪನೆ ಮಾಡಬೇಕು ಅಂತ ತೀರ್ಮಾನಿಸಿ ಕದ್ರಿಯಿಂದ ಒಂದು ಶಿವಲಿಂಗ ತಗೋಬರ್ತಾರೆ. ಈ ಶಿವಲಿಂಗ ತರೋರು ಯಾರಪ್ಪ ಅಂದರೆ, ಇಲ್ಲಿಯ ಧರ್ಮದೇವರಾದ ಅಣ್ಣಪ್ಪ ಅನ್ನೋರು ಇಲ್ಲಿ ಶಿವಲಿಂಗವನ್ನು ತಗೋಬರ್ತಾರೆ. ಅಣ್ಣಪ್ಪ ಸಹ ಇಲ್ಲಿಯ ಒಂದು ಧರ್ಮದೇವರುಗಳಲ್ಲಿ ಒಬ್ಬರಾಗಿರುತ್ತಾರೆ. ಈಗ ಹೇಗೆ ಕೋರ್ಟ್ಗಳಲ್ಲಿ ಜಡ್ಜ್ ಅಂತ ಹೇಗಿರ್ತಾರೋ ಅದೇ ರೀತಿ ಅಣ್ಣಪ್ಪ ಅನ್ನೋ ಸ್ವಾಮಿ ಸಹ ಧರ್ಮಕ್ಷೇತ್ರದಲ್ಲಿ ಇವರು ಒಂದು ರೀತಿ ಜಡ್ಜ್ ಇರೋ ರೀತಿ ಇವ್ರನ್ನೂ ಸಹ ಅಲ್ಲಿ ಪೂಜಿಸಲಾಗುತ್ತೆ. ಇವ್ರದ್ದೇ ಅಂತಹ ಒಂದು ಗುಡಿ ಸಹ ಅಲ್ಲಿ ಇದೆ. ಸೊ ಈಗಲೂ ಸಹ ಮಂಜುನಾಥ ಸ್ವಾಮಿ ಹತ್ರ ಯಾರು ಏನೇ ಬಂದು ತಪ್ಪು ಇದನ್ನೆಲ್ಲ ಪ್ರಮಾಣಗಳು ಮಾಡ್ತಾರೋ ಅದು ಆಗು ಹೋಗುಗಳನ್ನ ಸಹ ಅಣ್ಣಪ್ಪ ಸ್ವಾಮಿನೇ ಸಹ ಈಗಲೂ ಸಹ ನೋಡ್ಕೋತಾರೆ. ಸೊ ಅದರಿಂದ ಅವ್ರನ್ನ ನ್ಯಾಯ ದೇವರು ಅಂತ ಕರೆಯಲಾಗುತ್ತೆ. ಈ ಅಣ್ಣಪ್ಪ ಸ್ವಾಮಿ ಕದ್ರಿಯಿಂದ ಶಿವಲಿಂಗನ ತಗೋಬರ್ತಾರೆ. ಇದನ್ನು ಸ್ಥಾಪನೆ ಸಹ ಮಾಡ್ತಾರೆ. ಸ್ಥಾಪನೆ ಮಾಡಿದ್ಮೇಲೆ ಕೆಲ ದಿನಗಳ ನಂತರ ಇಲ್ಲಿ ವಾದಿರಾಜರಿಗೆ ಬಂದು ಪೂಜೆ ಮಾಡೋ ರೀತಿ ಕೇಳ್ಕೊಳ್ಳಲಾಗುತ್ತೆ. ಹಾಗೆ ವಾದಿರಾಜರು ಬರ್ತಾರೆ. ಅವ್ರು ಬಂದು ನೋಡಿದಾಗ ಶಿವಲಿಂಗದಲ್ಲಿ ಕೆಲವೊಂದು ದೋಷಗಳಿರುತ್ತೆ. ಆ ದೋಷಗಳನ್ನ ವೇದ ವಿಧಾನಗಳಿಂದ ವಾದಿರಾಜರು ಸರಿಪಡಿಸಿ ಅವರೇ ಈ ಕ್ಷೇತ್ರಕ್ಕೆ ಮರುನಾಮಕರಣ ಮಾಡ್ತಾರೆ. ಕದ್ರಿ ಅನ್ನೋ ಕುಡುಮ ಅನ್ನೋ ಜಾಗ ಹೇಗಿತ್ತೋ ಅದು ಮುಂದೆ ವಿಶ್ವ ಪ್ರಸಿದ್ಧವಾಗುತ್ತೆ ಧರ್ಮಸ್ಥಳ ಅನ್ನೋ ಹೆಸರಲ್ಲಿ. ಸೊ ಇಲ್ಲಿ ಧರ್ಮಸ್ಥಳ ಅನ್ನೋ ಹೆಸರು ಏನಿದೆಯೋ ಈ ಕ್ಷೇತ್ರಕ್ಕೆ, ಅದು ವಾದಿರಾಜರಿಂದ ಇಟ್ಟಂತಹ ಹೆಸರಾಗಿರುತ್ತದೆ. ಇದು ಈ ಕ್ಷೇತ್ರದ ಒಂದು ಮಹಿಮೆ ಮತ್ತು ಒಂದು ಪುರಾಣ ಕಥೆ ಅಂತ ಹೇಳ್ಬೋದು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಕರ್ನಾಟಕದ 2ನೇ ಅತಿ ದೊಡ್ಡ ದೇವಾಲಯ ಆಗಿರುತ್ತೆ. ಇದು ನೇತ್ರಾವತಿ ನದಿಯ ದಂಡೆಯಲ್ಲಿರುತ್ತದೆ. ಮತ್ತು ಇಲ್ಲಿ ಅನ್ನಪೂರ್ಣ ಅನ್ನೋ ಊಟದ ಮಂದಿರ ಇದೆ. ಇಲ್ಲಿ ಉಚಿತ ಊಟದ ವ್ಯವಸ್ಥೆ ಸಹ ಪ್ರತಿದಿನ ನಡೆಸಲಾಗುತ್ತೆ. ಇಂತಹ ಪುಣ್ಯ ಕ್ಷೇತ್ರ, ಪಾವನ ಪವಿತ್ರವಾದ ಕ್ಷೇತ್ರ ಕೆಲವು ಅಧರ್ಮಿಗಳಿಂದ, ಅನ್ಯಾಯಿಗಳಿಂದ ತೊಂದರೆ ಆಗ್ತಾ ಇದೆ. ಮೈಲಿಗೆ ಸಹ ಆಗ್ತಾ ಇದೆ. ಹೇಗೆ ಧರ್ಮೋ ಧರ್ಮಕಿ ರಕ್ಷಿತ ಅನ್ನೋ ರೀತಿ ಪ್ರತಿ ಸರಿ ಅಧರ್ಮ ನಡೆದಾಗ ದೇವ್ರ ತಾನೇ ಬರ್ದೇನೆ ಕೆಲವ್ರನ್ನ ಅಂಥ ಸ್ಥಳಗಳಿಗೆ ಕಳಿಸ್ಕೊಡ್ತಾರೆ, ಹೋಗು ನ್ಯಾಯ ಕೊಡು ಅನ್ನೋ ರೀತಿ. ಮೋಸ್ಟ್ಲಿ ಸೌಜನ್ಯ ಅನ್ನೋ ಹೆಣ್ಮಗು ಕಣ್ಣೀರನ್ನ ಒರೆಸೋದಕ್ಕೋಸ್ಕರನೇ ದೇವರು ಇಲ್ಲಿ ಮಹೇಶ್ ಶೆಟ್ಟಿ, ತಿಮರೋಡಿ ಮತ್ತು ಸಮೀರ್ ಅನ್ನೋ ಅವ್ರನ್ನ ಮತ್ತು ಗಿರೀಶ್ ಸರ್ನ ಕಳಿಸಿದ್ದಾರೆ ಅಂತ ನಾವು ಹೇಳ್ಕೋಬೋದು. ಯಾಕಂದರೆ ಇಂಥ ಅನ್ಯಾಯ ಅಧರ್ಮಿಗಳು ಎಲ್ಲೋಡು ಇವ್ರಿಗೆ ಹಣದ ಬಲ ತುಂಬ ಇರೋದ್ರಿಂದ
ಹಣದ ಬಲ ಇದೆ, ರಾಜಕೀಯ ಬಲ ಇದೆ, ಇವ್ರ ವಿರುದ್ಧ ಯಾರೂ ಮಾತಾಡೋಲ್ಲ. ಸೊ ಯಾರಾದರೂ ಮಾತಾಡಿದ್ರೆ ಅವ್ರನ್ನೇ ಇಲ್ಲ ಅನ್ನಿಸ್ಬಿಡ್ತಾರೆ, ಕತ್ತರಿಸಿಸ್ಬಿಡ್ತಾರೆ, ಈ ರೀತಿ ಎಲ್ಲ ತೊಂದರೆ ಕೊಡ್ತಾರೆ. ಸೊ ಇಂತಹ ದುಷ್ಟರ ವಿರುದ್ಧ ಓಡಾಡೋದಕ್ಕೆ ಮಂಜುನಾಥ ಸ್ವಾಮಿನೇ ಈ 3 ಜನನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನಾವು ಹೇಳ್ಬೋದು. ಹೇಳೋದ್ರಲ್ಲೂ ಸಹ ಏನು ತೊಂದರೆ ಇಲ್ಲ. ಸೊ ಆ ಥರ ನಾವು ಹೇಳ್ಬೋದು. ಆ ಹೆಣ್ಮಗು 4 ಗಂಟೆಗೆ ಬಸ್ಸಿಂದ ಇಳಿದು ತನ್ನ ಮನೆಗೆ ಹೊಸ ಅಕ್ಕಿ ಊಟ ಅಂತ ಅವ್ರ ಕ್ಷೇತ್ರದಲ್ಲಿ ಒಂದು ಹಬ್ಬ ಮಾಡಲಾಗುತ್ತಂತೆ. ಆ ಊಟ ಮಾಡಬೇಕು. ಅವತ್ತಿನ ದಿನ ಹೆಣ್ಮಗು ತಾಯಿ ಚಾಮುಂಡೇಶ್ವರಿಗೆ ಉಪವಾಸ ಸಹ ಇದ್ದು ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಮನೆಗೆ ಹೋಗಿ ತಾಯಿ ಮಾಡಿರೋಂಥ ಅಡುಗೆ ಮಾಡಬೇಕು ಅಂತ ಎಷ್ಟು ಆತ್ರದಿಂದ ಹೆಣ್ಮಗು ಹೋಗಿತ್ತು ಮನೆಗೆ ಅಂತ ಅಮಾಯಕ ಹೆಣ್ಮಗುನ ಕೆಟ್ಟು ಕ್ರೂರ ಮೃಗಗಳ ರೀತಿ ಅದನ್ನು ಅಪಹರಿಸಿ ಅದನ್ನ ತಿಂದು ತೇಗಿ ತಗೊಂಡೋಗಿ ಆ ಕಾಡಲ್ಲಿ ಆ ರೀತಿ ಬಿಸಾಕ್ತಾರೆ. ಅವ್ರುಗಳಿಗೆ ನಿಜಕ್ಕೂ ಕರುಣೆ ಅನ್ನೋದಿಲ್ವಾ? ಅಂಥ ಇದೇ ನೇತ್ರಾವತಿ ದಣಿಗಳು ನಿಜಕ್ಕೂ ಇವರು ದಣಿಗಳೇ ಆಗಿದ್ದರು. ಇವರು ನ್ಯಾಯ ಪರಿಪಾಲನೆ ಮಾಡೋರೇ ಆಗಿದ್ದಿದ್ರೆ ನೋಡು ಇವನು ಇಂಥ ಕೆಲಸ ಮಾಡಿದ್ದಾನೆ ಅಂತ ಇವರೇ ಪೊಲೀಸ್ನವ್ರಿಗೆ ಇಲ್ಲ ಪಬ್ಲಿಕ್ ಮುಂದೆ ಹೇಳ್ಬಿಡ್ಬೋದಾಗಿತ್ತು. ಅದನ್ನೆಲ್ಲ ಬಿಟ್ಟು ಇವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮೀಡಿಯಾ ಮುಂದೆ ಒಂದು ವಿಡಿಯೋ ರಿಲೀಸ್ ಮಾಡ್ತಾರೆ. ನೋಡಿ ಆ ಟೈಮಲ್ಲಿ ಇವನು ಇಲ್ಲಿ ಇರಲಿಲ್ಲ, ಇವನು ಫಾರಿನಲ್ಲಿದ್ದ, ಹಾಗೆ ಹೀಗೆ ಅಂತ. ಇದರ ಅವಶ್ಯಕತೆ ಇತ್ತ? ದಣಿ ಅಂದಮೇಲೆ ಇವ್ರಿಗೆ ಪ್ರತಿ ಪ್ರಜೆನೂ ಸಹ ಇವ್ರದ್ದೇ ಒಂದು ಸಂತಾನ, ಒಂದು ಮಗು ಇದ್ದಂಗೆ ಇರುತ್ತೆ. ಇವತ್ತು ಇವ್ರ ಮಗುಗೆ ಈ ರೀತಿ ಆಗಿದ್ದಿದ್ರೆ ಇವ್ರು ಇದೇ ರೀತಿ ಮುಚ್ಚಿಕೊಡ್ತಿದ್ರ? ಒಂದು ಯಾವುದೇ ರೀತಿಲಿ CBI ತನಿಖೆನೂ ಸಹ ವಿಫಲವಾಗಿದೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಬಗ್ಗೆ ನಾವು ಹೇಳೋದೇ ಬೇಡ. ಈ ದಣಿಗಳು ಮೃತಪಟ್ರಲ್ಲ, ಸೌಜನ್ಯನ ಹೆಣ್ಮಗುನ ತಾಯಿನ ಕರೆಸ್ಬಿಟ್ಟು ಹೇಳ್ತಾರಂತೆ, ನಿನಗೆ ಈಗ ತುಂಬ ದಾನ ಇದೆಲ್ಲ ಬರ್ತಾ ಇರೋದು, ದುಡ್ಡು ಕಾಸೆಲ್ಲ ಬರ್ತಿರೋದ್ರಿಂದ ಕೋರ್ಟು ಕಚೇರಿ ಅಂತ ಸುರಿದು ಹಾಳು ಮಾಡ್ಕೋಬೇಡ, ಇನ್ನೂ 4 ಮಕ್ಕಳಿದಾರಲ್ಲ ಹೋಗಿ ಅವ್ರನ್ನ ನೋಡ್ಕೊ ಅಂತಾರೆ. ಹಾಗಾದರೆ ಆ ತಾಯಿ ಈ ಮಾತು ಕೇಳಿ ಆ ತಾಯಿ ಮನಸ್ಸು ಎಷ್ಟು ನೊಂದಿರಲ್ಲ? ಒಂದು ಮಗುನ 9 ತಿಂಗಳು ಹೊತ್ತು ಸಾಕಿ ಮಾಡಿ ಅದನ್ನ ಇದು ಮಾಡಿದ್ರೆ ಇಂಥ ಪಾಪಿಗಳಿಗೆ ಬಲಿ ಕೊಡೋದಕ್ಕೆ. ಈಗ ನಮ್ಮ ಮನೇಲಿ 4 ಮಗು ಇದೆ ಅಂದರೆ 1 ಮಗು ಇವ್ರುಗಳಿಗೆ ಬಲಿ ಕೊಟ್ಬಿಡ್ಬೇಕಾ ನಾವು? ಆ ರೀತಿ ಹೇಳೋದ್ರಲ್ಲಿ ಯಾವ ನ್ಯಾಯ ಇದೆ? ಈಗ ಸಾಧಾರಣವಾಗಿ ನೋಡಿ, ನಮ್ಮ ಮನೇಲಿ ನಾವು ಸಾಕಿರೋ ಪ್ರಾಣಿಗಳಿಗೆ ಏನಾದ್ರು ಒಂದು ಚೂರು ತೊಂದರೆ ಆಯಿತು ಅಂದರೆ ಜೀವಕ್ಕೆ ಎಷ್ಟು ತೊಂದರೆ ಆಗುತ್ತೆ. ಅಂಥದ್ರಲ್ಲಿ ಆ ಹೆತ್ತ ತಾಯಿ 13 ವರ್ಷಗಳಿಂದ ತನ್ನ ಮಗುನ ಕಳ್ಕೊಂಡು ಎಷ್ಟು ತೊಂದರೆ. ಇವತ್ತು ಆ ಏಜ್ದು ಹೆಣ್ಮಗುನ ಆ ತಾಯಿ ಏನಾದ್ರು ನೋಡಿದ್ರೆ ಆ ತಾಯಿ ಮನಸ್ಸಲ್ಲಿ ಬರಲ್ವಾ? ಇವತ್ತು ನನ್ನ ಮಗಳು ಬದುಕಿದ್ರೆ ಈ ರೀತಿ ಇರೋಳು, ಅವಳಿಗೂ ಒಂದು ಮದುವೆ ಆಗಿರೋದು, ಮಗು ಇರೋದು, ಇಲ್ಲ ಚೆನ್ನಾಗಿ ಓದಿರೋಳು. ನಿಜಕ್ಕೂ ಆ ತಾಯಿ ವೀಡಿಯೋಸ್ಗಳನ್ನ ನೋಡಿದಾಗ ಕಣ್ಣೀರು ಬರುತ್ತೆ. ಅಷ್ಟು ಇದ್ರಾಗಿ ಆ ತಾಯಿ ಮಾತಾಡ್ತಾರೆ. ಅವ್ರಿಗೆ ತೇಜೋವಜೆ ಮಾಡಲಾಗುತ್ತೆ, ಮತ್ತು ವೇದಿಕೆಯಿಂದ ಅವ್ರನ್ನ ತಳ್ಳಿ ಕೆಳಗಿಳಿಸಲಾಗುತ್ತೆ. ಮೀಡಿಯಾ ಮುಂದೆ, ಪೊಲೀಸ್ನವ್ರ ಮುಂದೆನೇ ಅವ್ರಗಳ ಮೇಲೆ ಧಮಕಿ ಹಾಕೋದು, ಮತ್ತು ಅವ್ರನ್ನ ಒಂದು ರೀತಿ ಕೆಟ್ಟದಾಗಿ ಮಾತಾಡೋದೆಲ್ಲ ನಡೀತಿದ್ರು ಸಹ ಯಾರೂ ಆ ತಾಯಿಗೆ ಬಂದು ಕೈ ಹಿಡಿದು ನೋಡ್ತಿಲ್ಲ. ಸಮೀರ್ ಅನ್ನೋರು ವಿಡಿಯೋ ಮಾಡಿದ್ಮೇಲೆ ನಿಜಕ್ಕೂ ಸಹ ಎಷ್ಟೋ ಯೂಟ್ಯೂಬರ್ಸ್ಗಳು ಹೋಗಿ ಅವ್ರಿಗೆ ಬಂದು ವೀಡಿಯೋಸ್ ಮಾಡ್ತಾಯಿದ್ದಾರೆ, ನಾವು ನಿಮ್ಮ ಜೊತೇಲಿದ್ದೀವಿ ಅನ್ನೋ ರೀತಿ ನಿಂತಿದ್ದಾರೆ. ಬಟ್ ಇನ್ನೂ ಕೆಲವು ಕಿಡಿಗೇಡಿಗಳೇನು ಮಾಡ್ತಾರೋ, ಇವ್ರು ವ್ಯೂಸ್ಗೋಸ್ಕರ ಮಾಡ್ತಾರೆ, ಹಾಗೆ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರೆ. ವ್ಯೂಸ್ಗೋಸ್ಕರ ಮಾಡಬೇಕಂದ್ರೆ ಇದೇ ಟಾಪಿಕ್ ಬೇಡ, ಇನ್ನೂ ಬೇಜಾನ್ ಟಾಪಿಕ್ಗಳಿದ್ದಾವೆ. ನಮ್ಮ ದೇಶದಲ್ಲಿ ರೇಪಿಸ್ಟ್ರುಗಳಿಗೋಸ್ಕರನೇ ಒಂದು ಸ್ಪೆಷಲ್ ಒಂದು ಡಿಪಾರ್ಟ್ಮೆಂಟ್ ಮಾಡಬೇಕು, ಮತ್ತು ಆನ್ ಸ್ಪಾಟಲ್ಲಿ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಇದುವರೆಗೂ ನಮ್ಮ ದೇಶದಲ್ಲಿ ರೇಪಿಸ್ಟ್ಗಳಿಗೋಸ್ಕರ ಯಾವುದೇ ರೀತಿ ಕಾನೂನಿಲ್ಲ, ಕರೆಕ್ಟಾಗಿರುವಂಥ ಕಾನೂನಿಲ್ಲ, ಮತ್ತು ಅವ್ರಿಗೆ ಆನ್ ಸ್ಪಾಟಲ್ಲಿ ಅವ್ರಿಗೆ ಪನಿಷ್ಮೆಂಟ್ ಸಹ ಆಗ್ತಾ ಇಲ್ಲ. ದೇಶದ ಕಾನೂನು ವ್ಯವಸ್ಥೆಗಳಲ್ಲಿ ಯಾವ ರೀತಿ ಬದಲಾವಣೆಗಳು ಆಗಬೇಕು ಅಂದರೆ, ಯಾವುದೇ ಹೆಣ್ಮಗುಗೆ ಒಂದು ರೇಪ್ ಆದಮೇಲೆ ಆನ್ ಸ್ಪಾಟಲ್ಲಿ ಆ ಹೆಣ್ಮಗುಗೆ ನ್ಯಾಯ ಸಿಗೋ ರೀತಿ ಇರಬೇಕು. ಈಗ ಇವನೇ ಮಾಡಿದ್ದಾನೆ ಅಂತ ಅವನ ಮೇಲೆ ನಮಗೆ ಇದೆಲ್ಲ ಆದಮೇಲೂ ಸಹ ನಂಬಿಕೆ ಇವನೇ ಮಾಡಿದ್ದಾನೆ ಅನ್ನೋ ಕನ್ಫರ್ಮೇಷನ್ ಇದ್ದರೂ ಸಹ ಅವನು ಕಾನೂನು ಅಡಿನಲ್ಲಿ ವರ್ಷಾನುಗಟ್ಟಲೆ ಆ ಕೇಸನ್ನ ನಡೆಸ್ತಾರೆ. ವರ್ಷಾನುಗಟ್ಟಲೆ ಇಂಥ ಕೇಸ್ಗಳನ್ನ ವಾದ ಮಾಡೋದಕ್ಕೂ ಸಹ ಕೆಲವೊಂದು ವಕೀಲರುಗಳಿರ್ತಾರೆ. ಇವ್ರುಗಳ ಐಡೆಂಟಿಫಿಕೇಷನ್ ಚೇಂಜ್ ಮಾಡಿ ಬೇರೆ ಬೇರೆ ಊರಿಗೆ ಹಾಕಿ ಇದೆಲ್ಲ ಮಾಡ್ತಾರೆ. ಈವನ್ ಇದೇ ರೀತಿ
ನಿರ್ಭಯ ಅನ್ನೋ ಕೇಸಲ್ಲೂ ಸಹ ಇವನು ಅಂಡರ್ 18 ಅಂತ ಒಬ್ಬ ಕ್ರಿಮಿನಲ್ಗೆ ಐಡೆಂಟಿಫಿಕೇಷನ್ನೇ ಚೇಂಜ್ ಮಾಡಿ ಅವನ್ನ ಬೇರೆ ಕಡೆಯಲ್ಲೂ ಸಾಗಿಸಲಾಗುತ್ತೆ. ನಿರ್ಭಯ ಅನ್ನೋ ಕೇಸಲ್ಲೂ ಸಹ ಆ ತಾಯಿಗೆ ಸರಿಯಾದ ನ್ಯಾಯ ಸಿಗಲಿಲ್ಲ, ಕೇಸ್ ಸಹ ಕ್ಲೋಸ್ ಆಯಿತು. ಒಂದಿಬ್ಬರೇನೋ ಅಷ್ಟೇ ಇದರಲ್ಲಿ ಜೈಲಲ್ಲಿ ಆತ್ಮಹತ್ಯೆ ಮಾಡ್ಕೋತಾರೆ, ಮತ್ತು ಮತ್ತೊಬ್ಬನ ಐಡೆಂಟಿಫಿಕೇಷನ್ ಚೇಂಜ್ ಮಾಡಿ ಅವನು ಅಂಡರ್ 18 ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಅಂಡರ್ 18 ಅಂದರೆ ಇವ್ನು ಮಾಡಿರೋದು ಕ್ರೈಮ್ ಅಲ್ವಾ? ಅಂಡರ್ 18 ಆದರೆ ಏನು, ಅವ್ನು ಕೊಡಲೇಬೇಕಲ್ಲ ಪನಿಷ್ಮೆಂಟು. ಅಂಡರ್ 18 ಅಂತ ಇವ್ನು ಮಾಡಿರೋದೇನು ಸಣ್ಣ ಪುಟ್ಟ ಅಪರಾಧ ಅಂತ ಅಲ್ವಲ್ಲ. ಸೊ ನಮ್ಮ ದೇಶದಲ್ಲಿ ಕಾನೂನು ವ್ಯವಸ್ಥೆ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಮತ್ತು ಚೇಂಜಸ್ ಆಗಬೇಕು. ರೇಪಿಸ್ಟ್ರುಗಳಿಗೆ ಆನ್ ಸ್ಪಾಟಲ್ಲಿ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು. ಒಂದು ಸರಿ ಇವ್ರನ್ನ ಪಬ್ಲಿಕಲ್ಲಿ ಹ್ಯಾಂಗ್ ಮಾಡಿ ಇವ್ರನ್ನ ಬಿಟ್ಟರೆ ಇನ್ನೊಂದು ಸರಿ ಒಂದು ಹೆಣ್ಮಗುನ ಅವನು ಎಂಥ ದೊಡ್ಡ ಕೋಟ್ಯಾಧಿಪತಿ ಆಗಿದ್ರೂ ಮುಟ್ಟಕ್ಕೆ ಹೆದರಬೇಕು. ಅವನು ಎಷ್ಟೇ ಇನ್ಫ್ಲುಯೆನ್ಸ್ ಇದ್ರೂ ಸಹ ಅವನು ಮುಟ್ಟಕ್ಕೆ ಹೆದರಬೇಕು. ಅಂತಹ ಒಂದು ಕಾನೂನು ನಮ್ಮ ದೇಶದಲ್ಲಿ ಬರಲೇಬೇಕು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ಬರುತ್ತಾ ಅಂತ. ಸೊ ಇದು ನನ್ನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ನಾನು ಇದೊಂದು ಸಣ್ಣ ಪ್ರಯತ್ನ ಮಾಡಿದೆ. ಅವ್ರ ಕೇಸ್ ವಿರುದ್ಧ ಓಡಾಡ್ತಿರೋ ಅಂಥವ್ರಿಗೆ ನನ್ನ ಕಡೆಯಿಂದ ಒಂದು ಸಣ್ಣ ಟ್ರಿಬ್ಯೂಟ್ ಅಂತ. ಸೊ ಸೆಲ್ಯೂಟ್ ಫಾರ್ ಆಲ್ 3 ಜೆಂಟಲ್ಮ್ಯಾನ್ಸ್ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.